ಇರ್ತಾರೆ. ಇವಾಗ ಒಂದು ಪ್ರೊಡ್ಯೂಸರು ಅವ್ನು ನೆಕ್ಸ್ಟ್ ಈ ಒಂದು ಪಿಕ್ಚರ್ ಮಾಡಿದರೆ 25 ದಿವಸ ಪಿಕ್ಚರ್ ಮಾಡ್ದ ಅಂದ್ಕೊಳ್ಳಿ, 1 ಕೋಟಿ ಲಾಭ ಬಂದಿದೆ, ನೆಕ್ಸ್ಟ್ 2 ಕೋಟಿ ಲಾಭ ಬರಬೇಕು, 50 ದಿವಸ ಹೋಗ್ಬೇಕು, ಆ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಬೇಕು. ಇಲ್ಲಿ ನಾವು ಡೌನ್ ಫಾಲ್ ನೋಡಲೇಬಾರ್ದು. 1 ಕೋಟಿಯಿಂದ ನೀವು 1 ಲಕ್ಷ ಲಾಭಕ್ಕೆ ಬಂದುಬಿಟ್ರೆ ಔಟ್ ಅಂತ ಅರ್ಥ. ಸ್ಟೆಪ್ ಹತ್ತಾ ಇಲ್ಲ, ಏನಿದು ಬರೀ ಅವು ಏನೇಟು ಥರ ಹತ್ತನೇ ಇರಬೇಕು, ಇಳಿದ್ರೆ ಹೋಯ್ತು. ಇಲ್ಲಿ ಇದರಲ್ಲಿ ಯಾರು ಇಲ್ಲಿ ಎತ್ತಲ್ಲ, ಯಾರು ಕೈ ಹಿಡಿದೆತ್ತಲ್ಲ, ಯಾರು ಬಿಡ್ಸೋಕ್ಕೂ ಹೋಗಲ್ಲ. ಓನ್ಲಿ ಅವ್ರು ಈ ಕುದುರೆ ಥರ ಅವರು ಒಂದೇ ಥರ ಹೋಗ್ತಾ ಇರ್ತಾರೆ. ಆ ಕುದುರೆ ಇದು ಎತ್ಕದ್ಬಿಡಿ ಮುಖವಾಡ, ಅದು ಈ ಕಡೆ ಆ ಕಡೆ ಎಲ್ಲ ಹೋಗ್ಬಿಡ್ತದೆ. ಹಂಗೆ ಒಂದು ಅವ್ರವರು ಇದರಲ್ಲಿ ಅವರು ಅಲ್ಲಿರ್ತಾರೆ. ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಡೈರೆಕ್ಟರ್ ಆಗಿರ್ಬೋದು, ಅವನು ಎಲ್ಲೋ ಇದರಲ್ಲಿ ಅವ್ನು ಇರ್ತಾನೆ. ಅವನು ಬೇರೆ ಇದು ಕಾಣಲ್ಲ ಅವನಿಗೆ, ಅವ್ನು ಬೀಳ್ತಾವನೆ ಎತ್ತಾನ, ಆ ಟೈಮು ಬರಲ್ಲ ಅವ್ರಿಗೆ. ಅದಕ್ಕೆ ಇಲ್ಲಿ ಯಾರು ನಂಬ್ಕೊಬಾರ್ದು. ಅಪನಾಥ್ ಜಗನ್ನಾಥ್ ತುಸರಾಕಾತ್ ಅಲ್ವಾ ಸರ್? ಯಾಕಂದರೆ ಅದು ತುಂಬ ಮುಖ್ಯ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅಂತಂದಾಗ ಈ ಥರದ ಅನುಭವಗಳು ನಿಮ್ಗೆ ತುಂಬ ಆಗಿರುತ್ತೆ. ಅಂದರೆ ನೀವು ಯಾಕಂದರೆ ಸಕ್ಸಸ್ಸನ್ನು ಡಿಸ್ಟ್ರಿಬ್ಯೂಟ್ರಾಗಿ ಕಂಡಂಥವ್ರು, ಅದಾದ ನಂತರದಲ್ಲಿ ನಿರ್ಮಾಪಕರಾದಂಥವ್ರು ನೀವು. ಅಂದರೆ ಸಿನಿಮಾ ಅಗಲವನ್ನು ಅರಿತಂಥವ್ರು. ಅಂದರೆ ಸಿನಿಮಾ ಥಿಯೇಟ್ರ್ಗಳು ಹೆಂಗಿರ್ತವೆ, ಕಲೆಕ್ಷನ್ಸ್ ಹೇಗಿರುತ್ತೆ, ಥಿಯೇಟ್ರ್ ಸೆಟಪ್ಸ್ ಹೆಂಗಿರುತ್ತೆ, ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ನಿರ್ಮಾಣಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ನಿಮಗೆ, ಅಥವಾ ಹೆಂಗೆ ಅದು? ಇಲ್ಲ ಸರ್, ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡು ಈ ಥರ ಬಂದ್ರೇ ನಾವು ಸಡನ್ ನಮ್ಮ 7th ಕಟ್ಟಿ ಆಮೇಲೆ SLC ಡಿಗ್ರಿ ಕಟ್ ಪಾಸ್ ಆಗ್ತೀನಿ ಅಂತಾರಲ್ಲ, ಅದು ಸಿನಿಮಾಲಿ ಆಗಲ್ಲ. ಅಲ್ಲಾಗ್ಬೋದು, ನಮ್ಮ ಸಿನಿಮಾಲಿ ಇಲ್ಲಿಂದನೇ ಬರಬೇಕು ಸರ್. ಫಸ್ಟ್ ಆಫ್ ಆಲ್ ಸಿನಿಮಾ ಪ್ರೊಡ್ಯೂಸರ್ ಆದವ್ರಿಗೆ, ಒಂದು ಡೈರೆಕ್ಟರ್ ಆದವ್ರಿಗೆ, ಈ ಡೈರೆಕ್ಟ್ರು ಪ್ರೊಡ್ಯೂಸರ್ ಅಪ್ಪ ಅಮ್ಮಂತರ. ಅವರು ಯಾವ ಫ್ಯಾಮಿಲಿ ಬೇಕಾದ್ರೂ ಮಾಡ್ಬೋದು, ಗಂಡು ಹುಡುಗ ಹೆಣ್ಣು, ಇಲ್ಲ ಅವಳಿ ಜವಳಿ, ಇಲ್ಲ ಗಾಂಧಾರಿ ದುರ್ಯೋಧನ ಥರ 106 ಜನ ಮಕ್ಕಳು, ಇಲ್ಲ ಪಾಂಡವ್ರ ಥರ 5 ಜನ ಮಕ್ಕಳು ಸಂಸಾರ ಮಾಡ್ಬೋದು. ಯಾಕಂದರೆ ಅಪ್ಪ ಅಮ್ಮ ಇಲ್ಲಿ ಕರೆಕ್ಟಾಗಿರ್ಬೇಕು. ಅವ್ರು ಏನು ಗೊತ್ತಾ, ಆ ಡೈರೆಕ್ಟ್ರು ಆ ಪ್ರೊಡ್ಯೂಸರು ಆರಿಸ್ಕೊಳ್ಳೋ ನಾಯಕ, ಆರಿಸ್ಕೊಳ್ಳೋ ಅವ್ರು ಇಡೋ ಹೆಜ್ಜೆ, ಆಮೇಲೆ ಅವ್ರ ತೀರ್ಮಾನಗಳು, ಆಮೇಲೆ ಅವ್ರ ಕಾನ್ಫಿಡೆನ್ಸು, ಅದ್ರ ಮೇಲೆ ನಿಲ್ಲುತ್ತೆ ಸರ್ ಇಲ್ಲಿ. ಆಮೇಲೆ ಅವ್ರಿಗೆಲ್ಲ ಗೊತ್ತಿರಬೇಕು. ನಮಗೆ TV ಲಿಸ್ಟ್ ಬರುತ್ತೆ, ಸ್ಯಾಟಲೈಟಲ್ಲಿ ಲಿಸ್ಟ್ ಬರುತ್ತೆ, ಥಿಯೇಟ್ರಲ್ಲಿ ಲಿಸ್ಟ್ ಬರುತ್ತೆ, ಏರಿಯಾ ಎಷ್ಟು ಸೇಲ್ ಆಗುತ್ತೆ, ಇಷ್ಟು ಬೇರೆ ಲ್ಯಾಂಗ್ವೇಜ್ಗೆ ಹೋಗುತ್ತೆ, ಎಲ್ಲ ಲ್ಯಾಂಗ್ವೇಜು ಸೇಲು, ಅದೆಲ್ಲ ನಾವು ಹಾಕ್ಕೊಂಬಾರ್ದು. ಕೆಲವು ಸೇಲ್ ಆಗಲ್ಲ. ಅದೆಲ್ಲ ಪ್ರತಿಯೊಂದು ತಿಳ್ಕೊಂಡು ಈಜು ಕಲ್ತು ನೀರು ಹಿಡಿಯೋದು ಅದೇ ಒಳ್ಳೆಯದು. ತಿಳ್ಕೊಂಡು ಬಂದರೆ ಸರ್ವೈವ್ ಆಯ್ತಾರೆ. ಪದಕ ಪಡೀಲಿಲ್ಲ ಅಂದರೂ ಒಂದು ರೀಚ್ ಆಗ್ತಾರೆ, ಇಲ್ಲಾಂದ್ರೆ ಮುಳುಗೋಗ್ಬಿಡ್ತಾರೆ. ಮುಳುಗೋಗಿ ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಆಗಲ್ಲ ಅವರು. ಇಂಡಸ್ಟ್ರಿ ಬೇಕು ಕೆಡ್ದಾಗ ಮಾತಾಡ್ಕೊಂಬರ್ತಾರೆ. ನಾನು ಹೇಳ್ತೀನಿ, ಅಯ್ಯೋ ಸಿನಿಮಾದವ್ರಿಗೆ ಅವೆಲ್ಲ ಏನೂ ಕಾಣೋದೇ ಇಲ್ಲ. ಅವರು ಇಮ್ಯಾಜಿನೇಷನ್ ಇರ್ತಾರೆ, ಅವರೊಂದು ಕತೆ ಲೋಕ ಇದರಲ್ಲಿರ್ತಾರೆ. ಅವ್ರಿಗೆ ಎಲ್ಲಿ ಪಾಪ ಬೀಡಿ ಸಿಗರೇಟು ಡ್ರಿಂಕ್ಸ್ ಮಾಡೋಕ್ಕೆ ಟೀಮ್ ಇರಲ್ಲ, ಇವಕ್ಕೆಲ್ಲ ಅವೆಲ್ಲ ಪಟೇಲ್ ಇದ್ದೇಳಲ್ಲ, ಆ ಭಾವನೆ ಇರಲ್ಲ ಇಲ್ಲಿ. ಈಗ ಬರೋ ಇವ್ರಿಗೆ ಇದಿರ್ಬೋದು ಅಂತ ನಾನು ಕನ್ವಿನ್ಸ್ ಮಾಡಿದ್ರು, ನೀವು ನಿಮ್ಮನ್ನು ಬಿಟ್ಕೊಡಲ್ಲ ಅಂತಾರೆ. ನಾವು ನೋಡಿರೋ ಅನುಭವಗಳು ಇವು. ನಮ್ಮ ಕಾಲ ಆ ಥರ ಇರಲಿಲ್ಲ, ಅಷ್ಟು ಇದಕ್ಕೆ ಹೋಗ್ತಿಲ್ಲ.